ಬದುಕು ಅಂತ ಇಲ್ಲೇ ಜಾಂಡ ಊರಲ್ವಾ, ಇಲ್ಲೇ ಜೀವನ ನಡ್ಸ್ಕೊಂಡ್ ಹೊಟ್ಟೆ ಅನ್ನ ತಿನ್ನಲ್ವಾ, ಇಲ್ಲೇ ಇದ್ಮೇಲೆ ಇಲ್ಲಿನ ರೀತಿ ನೀತಿ ಬೇಕಿಲ್ವಾ, ಏನೋ ಬಡವ ರಾಸ್ಕಲ್ ನಿಂಗೆ ಕನ್ನಡ ಬರಲ್ವಾ. ಹಲೋ ಗೈಸ್, ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನೀವು ನೋಡ್ತಿದ್ದೀರಾ ಫ್ರೋಜನ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಮತ್ತು ಅದರ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಒತ್ತಿ ಆಲ್ ನೋಟಿಫಿಕೇಷನ್ಗೆ ಸೆಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಫುಲ್ ನೋಡಿ, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಡುವೋ ರ್ಯಾಂಕ್ ಮ್ಯಾಚ್ ಅಂತ ಹೋಗಿದ್ದು ಇಲ್ಲಿ ಸೋಲೋ ವರ್ಸಸ್ ಡುವೋ ಹೋಗ್ಬಿಡುತ್ತೆ. ಈ ಡುವೋ ಮ್ಯಾಚಲ್ಲಿ ನನ್ನ ಫ್ರೆಂಡ್ ಭುವನ್ ಇದ್ದಾನೆ ನನ್ನ ಜೊತೆ. ಇವಾಗ ಬನ್ನಿ ಮ್ಯಾಚ್ ಕಡೆ ಹೋಗೋಣ. ಇವಾಗ ನಾವು ಬಂದಿದ್ದೀವಿ ಬರ್ಮುಡಾ ಮ್ಯಾಪ್ಗೆ. ಬರ್ಮುಡಾ ಮ್ಯಾಪಲ್ಲಿ ನಾವು ಯಾವಾಗಲೂ ಇಳಿಯೋದು ವರ್ಲ್ಡ್ ಫೇಮಸ್ ಆಗಿರೋ ಮುರಿದೋಗಿರೋ ಹಂಚಿನ ಮನೆ ಮೇಲೆ. ಆ ಮನೆ ಮೇಲೆ ಎಲ್ಲರೂ ಇಳಿದು ಆ ಮನೆ ಹಂಚೆ ಮುರಿದೋಗಿದೆ. ಅದ್ರ ಮೇಲೆ ನಾವೇ ಅರ್ಧ ಇಳಿದು ಅದ್ರ ಹಂಚನೆ ಮುರಿದಾಕ್ಬಿಟ್ಟಿದ್ದೀವಿ. ಅರ್ಧ ನಮ್ಮದೇ ಕ್ರೆಡಿಟ್ಸು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೂ ಪರವಾಗಿಲ್ಲ, ಇಷ್ಟ ಆಗದಿರೋ ಪರವಾಗಿಲ್ಲ. ಲೈಕ್ ಆದರೂ ಮಾಡಿ, ಡಿಸ್ಲೈಕ್ ಆದರೂ ಮಾಡಿ. ಆದರೆ ನೀವು ಕಮೆಂಟ್ ಮಾತ್ರ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರು ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಹೊಸ ವೀಡಿಯೋ ಮಾಡೋಕ್ಕೆ. ನಾವು ಇನ್ನೂ ತುಂಬ ಇಂಪ್ರೂವ್ ಮಾಡ್ಕೊಂಬರ್ತೀವಿ ನೆಕ್ಸ್ಟು. ಇಲ್ಲಿ ಇಳಿತಿದ್ದಂಗೆ ಸೈಲೆನ್ಸರ್ ಸಿಕ್ಕಿದೆ. ಕೆಲವೊಂದು ಸಲ ಸಿಗೋದೇ ಇಲ್ಲ ಇದು. ಮನೆ ಒಳಗೆ ಒಂದು M60 ಸಿಕ್ಕಿದೆ, ಲಾಂಗ್ ರೇಂಜ್ ಆಯಿತು. ಓಕೆ, ಇಲ್ಲೊಂದು ಶಾರ್ಟ್ ರೇಂಜ್ ಸ್ಪ್ಯಾಸ್ ಸಿಕ್ಕಿದೆ. ಓ ಸಖತ್, ಇಲ್ಲಿ ಹಾಗೆ ಇಟ್ಟಿದ್ದಾರೆ. ಆಗ್ದು ಹೈ ಫೈರ್ ರೇಟ್ ಇರೋದ್ರಿಂದ ಅದಕ್ಕೆ ಸ್ಕಿನ್ ಬೇಡ, ಒಳ್ಳೆ ಹೆಡ್ ಶಾಟ್ಗಳು ಬೀಳ್ತವೆ. ಅದರಲ್ಲೇ ಆಡ್ಸೋಣ ಈ ಮ್ಯಾಚು. ಈ ಎದುರುಗಡೆ ಮಲ್ಟಿ ವಿಂಡೋಯಿಂದ ಯಾವನೋ ಒಬ್ಬ ನನ್ನ ಟೀಮೇಟ್ಗೆ ಫೈರ್ ಮಾಡ್ತಾವನೆ. ಅವನ ತಲೆ ತೋರಿಸ್ಲಿ ಐತೆ ಅವನಿಗೆ. OP 170 ಹೆಡ್ ಬಿತ್ತು. ನಾಕ್ ಆಗೋನಲ್ಲಿ ಫಸ್ಟ್ ರಶ್ ಮಾಡ್ಬೇಕು ಅವ್ರ ಮನೆಗೆ. ಏನೋ ಕಂದ ರಿವೈವ್ ಮಾಡ್ತಿದ್ಯಾನೋ, ನಾವು ಬಿಟ್ಬಿಡ್ತೀವಿ ಅಷ್ಟು ಈಸಿಯಾಗಿ. ನಾಕ್ ಮಾಡಿದ್ಮೇಲೆ ರೆಸ್ಟ್ ಮಾಡ್ತಾ ಇರೋದೆ. ಓಯ್, ಯಾವನವನು ಮೇಲೋಗಿರೋದಲ್ಲಿ ಗರೇನದವ್ರೆ ಆ ತೂತ್ನ ಸರಿ ಮಾಡಿಲ್ಲ. ನೀನೇನು ಮೇಸ್ತ್ರಿ ಕೆಲಸ ಮಾಡ್ತಿರೋದಲ್ಲಿ? ಓಹೋ, ನನ್ನ ಟೀಮ್ಮೇಟ್ ಏನು ಒಳಗಡೆ ಕುರುಕ್ಷೇತ್ರ ಎಲ್ಲ ಮಾಡ್ತವನೆ. ನಾನು ಸ್ವಲ್ಪ ಹೊತ್ತು ಅವನ್ನೇ ಬಾಯ್ ಮಾಡಿಸ್ಬಿಟ್ಟಿರೋ ಅವ್ರ ಗೇಮಿಂದ. ಅಣ್ಣ ಗನ್ ಬಿಟ್ಬಿಟ್ಟು ನಿಂತವನೆ, ಏನೋ ಹೊಡೆದ್ಬಿಡೋ ಒಂಥರ. ನಾವು ಗೊತ್ತಲ್ಲ, ಮುಂದೆ ಇರೋನ್ ಗನ್ ಹಿಡ್ಕೊಂಡಿರ್ಲಿ ಬಿಟ್ಟಿರ್ಲಿ ಅವ್ನು ಹುಡೀಸಾಗೋಯ್ತಾನೆ. ಏನೋ ಬಿಲ್ಡಪ್ ಕೊಟ್ಬಿಟ್ಟೆ, ನೋಡಿದ್ರೆ ಇವನು ಸರಿ ಡ್ಯಾಮೇಜ್ ಕೊಟ್ಬಿಟ್ಟವನೆ. ಒಂದು ಮೆಡಿಕಿಟ್ ಹಾಕೊಂಡು ಹೋಗೋಣ. ಹೋಯ್, ಯಾರದು ಕುಂಟೆ ಬಿಲ್ಲೆ ಆಡ್ತಿರೋದೊಳಗೆ? ಈ ಮನೇಲಿ ಆ ಸೈಡ್ ಹೋಗ್ಬಿಟ್ಟು ನೋಡೋಣ, ಬಂದರು ಬರ್ಬೋದು ಅವರು. ಇಲ್ಲಿ ಮುಂದೆ ಯಾವನೋ ಬೈಕ್ ಎತ್ಕೊಂಡು ಬೇರೆ ಬಂದವನೆ. ಇದೇ ಟೈಮಿಗೆ ನನ್ನ ಟೀಮ್ಮೇಟ್ ಬೇರೆ ಆಫ್ಲೈನ್ಗೆ ಹೋಗ್ಬಿಟ್ಟವನೆ. ಒಳ್ಳೆ ಡ್ಯಾಮೇಜ್ ಇವನಿಗೆ, ಹೆಡ್ ಬೇರೆ ಬಿದ್ದಿದೆ ಒಂದು. ಫಸ್ಟ್ ನನ್ನ ಟೀಮ್ಮೇಟ್ನ ರಿವೈವ್ ಮಾಡ್ಯಾವ. ಅವ್ನು ಆಫ್ಲೈನ್ ಹೋಗೋಣ, ನೋಡೋಣ ಬಂದರೂ ಬರ್ಬೋದು. ಈ ಮನೆಯವ್ರ ಮೇಲ್ಗಡೆ ಹೋಗ್ಬಿಟ್ಟು ಕುಂಟೆ ಬೆಲೆ ಬಿಟ್ಬಿಟ್ಟು ಜೂಟಾಟ ಆಡ್ತವ್ರೆ. ಚೆನ್ನಾಗಿ ಫುಟ್ ಸ್ಟೆಪ್ ಸೌಂಡ್ ಬರ್ತಿದೆ. ಮತ್ತೆ ನಾಕ್ ಮಾಡಿದ್ರು ನನ್ನ ಟೀಮ್ಮೇಟ್ನ. ಅಷ್ಟೇ, ಅವ್ನು ಬರಲ್ಲ ಅನ್ಕೋತೀನಿ. ಇವರಿಬ್ರು ಇಲ್ಲೇ ಮುಂದೆ ಫೈರ್ ಮಾಡ್ತವ್ರೆ. ಮಂಕುಗಳು ಅವ್ರಿಗೆ ಗೊತ್ತೇ ಆಗಿಲ್ಲ ನಾನು ಹಿಂದೆಯಿಂದ ಹೊಡಿತಾ ಇದ್ದೀನಿ ಅಂತ. ಇವಳನ್ನ ರಿವೈವ್ ಕೊಡ್ತಾವಳ ಅವಳಿಗೆ. ಇವಾಗ ಗೊತ್ತಾಯ್ತೈತೆ, ಒಂದೇ ಶಾಟ್ ಇರೋದವಳು. ಅನ್ಯಾಯವಾಗಿ ನನ್ನ ಟೀಮ್ಮೇಟ್ ಸದೋದ. ಅವನು ಆನ್ಲೈನಿಗೆ ಬಂದಿದ್ರೆ ಆಗಿರೋದು ನಾನು ರಿವೈವ್ ಮಾಡಿರ್ತಿದ್ದೆ. ಅವನು ಈಗಲೂ ಬಂದಿಲ್ಲ ಆನ್ಲೈನ್ಗೆ.
ಇವಾಗಿಂದ ನಾನು ಸೋಲೋ ವರ್ಸಸ್ ಡುವೋನೇ ಆಡಬೇಕು. ಆ ಡಬಲ್ ಡೋರ್ ಒಳಗಿಂದ ಅವ್ನು ಕೆಣಕ್ತವನು ನನಗೆ. ಇರಲಿ, ಅವ್ರ ಆಟಗಳೆಲ್ಲ ನಡೆಯಲ್ಲ. ಇವಾಗ ಒಂದು ನೇಡ್ ಮಾಡ್ಬಿಡೋಣ. ಹಂಡ್ರೆಡ್ ಏನೋ ಡ್ಯಾಮೇಜ್ ಬಿದ್ದಿದೆ ಅವನಿಗೆ. ರಶ್ ಮಾಡ್ಬಿಡೋಣ ಇವಾಗ. ಅಯ್ಯೋ, ಇಲ್ಲೇ ಒಬ್ಬ ನಾಕ್ ಆಗೋನೆ. ಇನ್ನೊಬ್ಬನ ನೋಡ್ಕೊಳ್ಳೋಣ ಈಗ. ಅವ್ನು ಬಾಕ್ಸಿಂದ ಪೀಕ್ ಮಾಡ್ಕೊಂಡು ಭಾರಿ ಆಟ ಆಡಿಸ್ತವ್ನು ನನಗೆ. ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ. ಈ ಸ್ಪ್ರೇ ಬೇರೆ ಬಂದ್ಬಿಡ್ತು ಕೈಗೆ. ಕಿಲ್ ಬಂತು ಇವಂದು. ಹಾಂ, ಇವನೇ ರಶ್ ಮಾಡ್ತಾನಂತಿದ್ದ. ಇಲ್ಲಿ ನಾವೇ ರಶ್ ಮಾಡ್ಬಿಟ್ಟು ಹೊಡೆದ್ಬಿಡೋಣ. ಇಲ್ಲಿ ಇನ್ನೊಬ್ಬ ನಂದಲ್ಲಿ ಇಡ್ಲಿ ಅಂತ ಇನ್ನೊಬ್ಬ ಕೆಳಗಿಂದ ಬೇರೆ ಬಂದವನೇ. ಓ, ಇವನ್ ನೋಡಿದ್ರೆ ಪೊದೆ ಹಾಕೊಂಡು ಇಲ್ಲೇ ನಿಂತವನೇ. ಕಾಣಿಸ್ತಾ ಇಲ್ಲ ನನಗೆ. ನನ್ನ ಪಾಡಿಗೆ ನಾನು ಲೂಟ್ ಮಾಡ್ತಾ ಇದ್ದೀನಿ. ಓಪಿ ಹಿಡ್ಬಿತ್ತು ಹೋದ. ಅದೇನಿಗೆ ಪೊದೆ ಹಾಕೊಂಡು ಬಂದ್ಬಿಡ್ತಾರೋ ಗೊತ್ತಿಲ್ಲ. ಗಿಲ್ಲಿ ಸೂಟ್ ಅನ್ಕೊಂಡು ಪಬ್ಜಿಲ್ ಹಾಕೊಳ್ಳೋ ಥರ ಹಾಕೋ ಬಂದ್ಬಿಡ್ತಾರೆ. ಅದರಲ್ಲಾದರೆ ಕಾಣಿಸಲ್ಲ, ಇದರಲ್ಲಿ ಎದ್ದು ಕಾಣಿಸ್ತಿರ್ತದೆ. ಇವನು AWM ಇಟ್ಟವನೇ. ಎತ್ಕೊಳ್ಳ ಬೇಡ ಗೊತ್ತಾಯ್ತಿಲ್ಲ. ಇವನು SKS ಇಟ್ಟವನೇ. ಇರಲಿ, AWM ಎತ್ಕೊಂಬಿಡೋಣ. ಒಳ್ಳೆ ಗನ್ನದು AWM. ಡಬಲ್ ಆಡಿಸ್ಬೇಕು AWM, ಸಕ್ಕದಾಗಿರುತ್ತೆ. ನೆಕ್ಸ್ಟ್ ಎನಿಮಿ ಸಿಗೋ ತನಕ ವೀಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿರ್ತೀನಿ. ಹಿಂದೆ ಯಾವನು ಅವ್ನು ಫೈರ್ ಮಾಡ್ತಿರೋದು? ಝೋನ್ ಆಚೆ ನಿಂತ್ಕೊಂಡು ಫೈರ್ ಮಾಡ್ತಾವನ ಅವನು. ಅವ್ನು ಕಾಣಿಸ್ತಾನೂ ಇಲ್ಲ ನೋಡಿದ್ರೆ. ಇರಲಿ, ಫಸ್ಟ್ ನಾವು ಝೋನ್ಗೆ ಹೋಗ್ಬಿಡೋಣ. ಝೋನ್ ಒಳಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಝೋನ್ ಆಚೆ ಎಲ್ಲ ಫೈಟ್ ತಗೊಳಕ್ಕೆ ಹೋಗ್ಬಾರ್ದು. ಝೋನ್ ಒಳಗೆ ಹೋದ್ರೆ ಸರಿ. ಕರೆಕ್ಟ್ ಟೈಮ್ಗೆ UAV ಬಂದಿದೆ. ಇವಾಗ ಗೊತ್ತಾಯ್ತದ ನನ್ನ ಮಗ ಎಲ್ಲವನೇ ಅಂತ. ಇಲ್ಲೇ ಮುಂದೆ ಝೋನ್ ಆಚೆನೇ ಇದ್ದಾನವನು. ಓ, ಇವ್ರ ಗಾಡೀಲಿ ಬರ್ತವ್ರೆ. ಲೂಸ್ಗಳ ಥರ ತಗೊಬಂದು ಗ್ಲೂ ಆಲ್ಗೆ ಗುರುತಿಸಿದ್ರು. ಇಬ್ರು ಆ ಕಡೆ ಈ ಕಡೆ ಎಲ್ಲ ಅಟ್ಯಾಕ್ ಮಾಡಬೇಡಿ. ಇಳಿಸೇಬಿಟ್ರು ಸಕ್ಕದ HP ನ. ಒಳ್ಳೆ ಗ್ಲೂ ಆಲ್ ಬಿತ್ತು. ಅಷ್ಟೇ, ವೈಪ್. ಪಾಪ ಚಿಕ್ಕ ಹುಡುಗರು, ಅವ್ರಿಗೇನು ನಡೀತು ಅಂತಲೇ ಗೊತ್ತಾಗಲಿಲ್ಲ. ಏನೋ ಹೊಡೆಯಕ್ಕೆ ಟ್ರೈ ಮಾಡಿದ್ರು, ಆದರೂ ನಾವು ಬಿಡಲ್ಲ. ಮುಂದೆ ಯಾರೋ ದೊಡ್ಡ ಮನುಷ್ಯ ಸಾಮಾನ್ಯ ಹೇಳ್ರ ಹಾಕೊಂಡು ಲೂಟ್ ಮಾಡ್ತಾವನೆ. $150. ಅಯ್ಯೋ, ಜಂಪ್ ಮಾಡ್ಕೊಂಡೆಲ್ಲ ಹೋಯ್ತವನೆ. ಇನ್ನೊಂದು ಶಾಟ್ ಹೋಯ್ತಿದ್ದ ಅವನು. ಇರಲಿ ನೋಡೋಣ. ಅವನು ಬರ್ಬೇಕು ಝೋನ್ಗೆ. ಫಸ್ಟ್ ನಾನು ಹೊಡೋಗ್ತೀನಿ ಝೋನ್ ಒಳಗೆ. ಇಲ್ಲಿ ನೋ ಸ್ಕೋಪ್ ಹೊಡೆಯೋಕೆ ಟ್ರೈ ಮಾಡ್ತೀನಿ. ಬಿದ್ದರೆ ನನ್ನ ಲಕ್ಕು. ಅವನ ಇಂಟರ್ನೆಟ್ ಏನೋ ಸರಿ ಇಲ್ಲ ಅನ್ಸುತ್ತೆ, ಇದಕ್ಕೆ ಅಂತೆ ಮುಂದಕ್ಕೆ ಟೆಲಿಪೋರ್ಟ್ ಆಗ್ಬಿಟ್ಟ.
ನಾನು ಆರಾಮಾಗಿ ಇಲ್ಲಿ ನೋ ಸ್ಕೋಪ್ ಮಾಡೋದು ಬರಲು ಸ್ಕೋಪ್ ಮಾಡ್ಕೊಂಡೆ ಹೊಡಿಬೋದಿತ್ತು. ಅವ್ನು ಸೈಲೆನ್ಸರ್ ಹಾಕಿರೋದ್ರಿಂದ ಫುಲ್ ಹೆದರ್ಕತ್ತವನೆ. ಇವಾಗ ಒಂದು ನೇಡ್ ಮಾಡ್ಬಿಡೋಣ ಅಷ್ಟೇ. ರೀಸ್ಟಾರ್ಟ್ ಮಾಡ್ತೀನಿ ಆ ಗೇಮ್ನ. ಇಲ್ಲಿ ಮುಂದ್ಗಡೆ ಇರೋ 2 ಟವರಲ್ಲೂ ಎನಿಮಿ ಇದ್ದಾರೆ. ಮುಂದೆ ಇರೋದ್ರಲ್ಲಿ ಇಬ್ಬರಿದ್ದಾರೆ, ಆ ಕಡೆದ್ರಲ್ಲಿ ಇನ್ನೊಬ್ಬ ಇದ್ದಾನೆ. ಇವನ್ ನೋಡಿದ್ರೆ ಎಗ್ರಕ ಬಂದ್ಬಿಟ್ಟು ಆ ಝೋನ್ಗೋಸ್ಕರ. ಪಾಪ ನಾನು ಟಾರ್ಚರ್ ಕೊಡ್ತಿದ್ದೀನಿ, ಆ ಟವರಲ್ಲಿರೋರು ಟಾರ್ಚರ್ ಕೊಡ್ತಾವ್ರೆ. ಕಿಲ್ ಎತ್ಬಿಟ್ಟವನೆ. ನಾನು ಹೊಡಿತಿದ್ದೆ, ಗ್ಲೂ ವಾಲ್ ಹೊಡೆದಾಕಿದ ತಕ್ಷಣ ಸಾಯಿಸ್ಬಿಟ್ಟ ಅವನ್ನ. ನೇಡ್ ಮಾಡ್ತವ್ರ ನನ್ನ ಮೇಲೆ. ಇವಾಗ ಈ ಕಡೆ ಐತೆ ಗ್ಲೂ ವಾಲ್ ಹಾಕೊಂಡೆ ಸದ್ಯ. ಕಾಣಿಸ್ತಾನೆ ನೋಡೋಣ ಟವರ್ ಅವನು. ಅವಾಗಲೇ ಈ ಕಡೆ ಆ ಕಡೆ ಓಡಾಡ್ತಿರೋ ಟವರಲ್ಲಿ. ಈಗ ಕಾಣಿಸ್ತಾನೆ ಇಲ್ಲ. ಇಳ್ದ ಮಿಸ್ ಆಯಿತು. ಇದೆಲ್ಲ ಹೊಡೆದ್ಬಿಡೋಣ ಈ ಗ್ರೆನೇಡ್ ಲಾಂಚರಲ್ಲಿ. ಝೋನ್ ಬಂತು. ನನ್ನ ಹತ್ರ ಇರೋದು ಒಂದೇ ಗ್ಲೂ ವಾಲ್. ಇವಾಗ ಗ್ಲೂ ವಾಲ್ ಗಂದಿದೆಯಲ್ಲ, ಅದಕ್ಕೆ ಸ್ವಿಚ್ ಮಾಡ್ಕೊಬಿಡ್ತೀನಿ. ರೈಟಲ್ಲಿ ಒಬ್ಬ ಓಡ್ಬರ್ತಾವನೆ ಝೋನಿಂದ. ಪಾಪ ಒಂದೇ ಶಾರ್ಟಿಗೆ ಸದೋದ. ಡ್ಯಾಮೇಜ್ ಆಗಿತ್ತು ಅವನಿಗೆ. ಇರೋದು ಒಂದೇ ಗ್ಲೂ ವಾಲ್, ಅದಕ್ಕೆ ಗ್ಲೂ ವಾಲ್ ಗನ್ ತಗೊಂಡಿದ್ದೀನಿ. ಇದೆಲ್ಲ ಹಾಕ್ಬಿಡ್ತೀನಿ ಗ್ರೆನೇಡ್ ಲಾಂಚರಲ್ಲಿ. ಇವನಾಗಲೇ ರಸ್ತೆ ಮಾಡಿಬಿಟ್ಟಿದ್ದಾನೆ ಈ ಕಡೆ. ನೀವೊಬ್ಬ ಹಾಕದ. ಏನೇನೋ ಆಗೈತಿಲಿ, ಗ್ಲೂ ವಾಲ್ ಬೀಳಲಿಲ್ಲ. ಅಷ್ಟೇ ವಿಡಿಯೋದಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.